ಇದು ನೋಡಿ ಸೆನ್ಸಿ ಮಾಡಲ್ ಬಂದ್ಬಿಟ್ಟು ಇನ್ವರ್ಟರ್ ಜನರೇಟರ್ SE 9000i 8,500 ಔಟ್ಪುಟ್ ಬರುತ್ತೆ ಇದರಲ್ಲಿ. ಸೊ ರೇಟೆಡ್ ಔಟ್ಪುಟ್ ಬಂದ್ಬಿಟ್ಟು 7,500. ಸೊ ಬಾಕ್ಸ್ ಈ ತರ ಬರುತ್ತೆ, ಓಪನ್ ಮಾಡಿ. ಸೊ ಪ್ಯಾಕಿಂಗ್ ನೋಡಿ 100% ಸೇಫ್ಟಿ ಇರುತ್ತೆ. ಮತ್ತೆ ಪ್ಲೈನು ಅಷ್ಟೇ, ನಿಮಗೆ ಆಲ್ಮೋಸ್ಟ್ 10-15 ಪ್ಲೈ ಇದು ಹಾರ್ಡ್ ಮೆಟೀರಿಯಲ್ ಇರುತ್ತೆ, ವುಡನ್ ಪ್ಯಾಕಿಂಗ್ ತರ ಇದೆ. ಸೊ ನಮ್ಮ ರಿಷಾದ್ ಅವರು ಟ್ರಾಲಿ ಆಗಿ ತಳ್ತಾ ಇದ್ದಾರೆ. ತಳ್ಳಿ ಇನ್ನೊಂದ್ಸಲಿ. ಸರಿ 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 ಸರಿ. ಸೊ ಇದರಲ್ಲೂ ಆಯಿಲ್ ಹಾಕ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಬ್ರೇಕ್ ಸಿಸ್ಟಮ್ ಕೂಡ ಇದೆ ಇಲ್ಲಿ. ಓಕೆ. ಸೊ ಇಲ್ಲಿ ಆಯಿಲ್ ಹಾಕ್ಬೇಕಂದ್ರೆ ಇಲ್ಲಿ ಎಷ್ಟು ಸೈಜ್ ಇಂದ 2 ಬೋಲ್ಟ್ ಬಿಚ್ಚಬೇಕಾಗುತ್ತೆ. ಓಕೆ. 2 ಬೋಲ್ಟ್ ಬಿಚ್ಚಬೇಕು. ಇದು ಕವರ್ ಸ್ವಲ್ಪ ಮೇಲೆ ಇಟ್ಬಿಟ್ಟು ಮೇಲೆ ಇಡಬೇಕು. ಓಕೆ. ಆಯಿಲ್ ಕಪ್ ಬರುತ್ತೆ, ನೋಡ್ತಾ ಇರ್ಬೋದು. ಆಯಿಲ್ ಗೇಜ್ ಇಲ್ಲಿ ಇದೆ ಇದಕ್ಕೆ. ಇದೇ ಆಯಿಲ್ ಗೇಜ್, ಇದು ಇಲ್ಲಿವರೆಗೆ ಇರಬೇಕು. ಓಕೆ. ಸೊ ಹತ್ರ 1 ಲೀಟರ್ ಹಾಕ್ಬೇಕಿದೆ. ಫಸ್ಟ್ 50 ಅವರ್ಸಿಗೆ ಆಯಿಲ್ ಚೇಂಜ್ ಮಾಡಬೇಕು. ಅದಾದಮೇಲೆ ಎವ್ರಿ 100 ಅವರ್ಸಿಗೆ ಒಂದ್ಸಲಿ ಚೇಂಜ್ ಮಾಡಬೇಕು ಇಂಜಿನ್ ಆಯಿಲ್. ಗೇಜ್ ಲೆವೆಲ್ ಬರಬೇಕು ಆಯಿಲ್. ಬಂತಾ ನೋಡಿ, ಕಾಣಿಸ್ತಾ ಇದೆ. ಓಕೆ, ಆಗ್ಬಿಡಿ. ಹಾಕಿ ಟೈಟ್ ಮಾಡಿಬಿಟ್ಟು ಕವರ್ ಹಾಕ್ತಾ ಇದ್ದೀನಿ ನಾನು. ಸರಿ, ಪೆಟ್ರೋಲ್ ತೆಗೆದಾಕಿ. ಸೊ ಇದು ನೋಡಿ, ಈ ಕಡೆ ಬಂದ್ಬಿಟ್ಟು ಈ ಸೈಡ್ ಕವರ್ ಬಿಚ್ಚಿದ್ರೆ ನಿಮಗೆ ಬ್ಯಾಟ್ರಿ ಕನೆಕ್ಷನ್ ಇಲ್ಲಿ ಕೊಡೋದು. ಸೊ ಹೆವಿ ಡ್ಯೂಟಿ ಬ್ಯಾಟ್ರಿ ಬರುತ್ತೆ ಇದರಲ್ಲಿ. ಆಲ್ಮೋಸ್ಟ್ ನಿಮಗೆ ಆಮ್ನಿಗೆ ಮತ್ತೆ ಪಲ್ಸರಿಗೆ ಬುಲೆಟಿಗೆಲ್ಲ ಇದೆ ಬರೋದು ಹೆವಿ ಡ್ಯೂಟಿ ಬ್ಯಾಟ್ರಿ. ಸೊ ಇದರಲ್ಲಿ ಫಿಟ್ ಮಾಡಿ ಇಡಬೇಕು. ಜಾಸ್ತಿ ದಿವಸ ರನ್ ಮಾಡಲಿಲ್ಲ ಅಂದರೆ ಬ್ಯಾಟ್ರಿ ಕನೆಕ್ಷನ್ ರಿಮೂವ್ ಮಾಡಿಬಿಡಿ, ಇಲ್ಲ ಬ್ಯಾಟ್ರಿ ಡೌನ್ ಆಗುತ್ತೆ. ಸೊ ಫಸ್ಟ್ ಇದಕ್ಕೆ ಮೇನ್ ಸ್ವಿಚ್ ಆನ್ ಮಾಡಬೇಕು. ಬ್ಯಾಟ್ರಿ ಕನೆಕ್ಷನ್ ಎಲ್ಲ ಕೊಟ್ಟಿದ್ದೀವಿ. ಸೊ ಇಲ್ಲಿ ಆನ್ ಇದೆ, ಫ್ಯೂಯಲ್ ಆನು, ಅದನ್ನು ಆನ್ ಮಾಡಿಬಿಟ್ಟು ಸೆಲ್ಫ್ ಸ್ಟಾರ್ಟ್ ಇದೆ, ಇದರಲ್ಲಿ ರಿಮೋಟ್ ಸ್ಟಾರ್ಟ್ ಇದೆ ಮತ್ತು ಕಿಕ್ ಸ್ಟಾರ್ಟ್ ಇದೆ. ಸೊ ಒಂದ್ಸಲಿ ಅದು ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡ್ಬೋದು, ಇಲ್ಲ ರಿಮೋಟಲ್ಲಿ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ರಿಮೋಟ್ ಇದೆ, ಬನ್ನಿ ಇಲ್ಲಿ ರಿಮೋಟಲ್ಲಿ ತೋರಿಸಿ. ಸೊ ಫಸ್ಟ್ ಟೈಮ್ ಏನಿದೆ ನೀವು ಇದರಲ್ಲೇ ಮಾಡಬೇಕು, ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ನಿಮಗೆ ಇಲ್ಲಿ ಸ್ಟಾರ್ಟ್ ಇದೆ, ಸ್ಟಾಪ್ ಇದೆ. ಸ್ಟಾರ್ಟ್ ಸ್ಟಾಪ್ ಒಂದ್ಸಲಿ ಒಂದು 5 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಬೇಕು. ಬಿಟ್ಟ ತಕ್ಷಣ ಅದೇ ಸ್ಟಾರ್ಟ್ ಆಗುತ್ತೆ. ನೋಡಿ, ಲೈಟ್ ಆನ್ ಆಯಿತು. ಸೊ ಅದೇ ಆಫ್ ಆಗಿ ಅದೇ ಸ್ಟಾರ್ಟ್ ಆಗುತ್ತೆ. ಇದು ಟಾಪ್ ಎಂಡ್ ಮಾಡಲು ನೋಡ್ತಾ ಇರ್ಬೋದು. ಸೊ ಇದರಲ್ಲಿ ನಿಮಗೆ ಅಲಾರಮ್, ಲೋ ಆಯಿಲ್ ಅಲರ್ಟ್ ಸ್ವಿಚ್, ಲೋ ಐಡಲ್. ಸೊ ಲೋಡು ಕಮ್ಮಿ ಇದ್ದಾಗ ಆನ್ ಮಾಡ್ಕೊಬೋದು, ಸೌಂಡ್ಲೆಸ್ ಇರುತ್ತೆ. ಮತ್ತು 2 ಔಟ್ಪುಟ್ ಇದೆ ಇದರಲ್ಲಿ. ಸೊ ಹೆವಿ ಡ್ಯೂಟಿ 3 ಔಟ್ಪುಟ್ ಬರುತ್ತೆ. ಆಫ್ ಮಾಡಬೇಕಂದ್ರೂ ರಿಮೋಟಲ್ಲೇ ಮಾಡ್ಬೋದು ಇದು. ಸೊ ಎಲ್ಲ ಫೀಚರ್ಸ್ ಇರುತ್ತೆ. ಅಲ್ಟಿಮೇಟು ಟಾಪ್ ಎಂಡ್ ಮಾಡಲು. ಸೊ ಈ ಥರ ಬರುತ್ತೆ. ಇದಕ್ಕೂ ಟ್ರಾಲಿ ಬರುತ್ತೆ. ರಿಮೋಟಲ್ಲೇ ಆಫ್ ಮಾಡಿ ತೋರಿಸಿ. ಸ್ಟಾಪ್ ಮಾಡೋದು ಪ್ರೆಸ್ ಮಾಡಿ ಒಂದು 5 ಸೆಕೆಂಡ್ ಬಿಟ್ಟರೆ ಅದೇ ಆಫ್ ಆಗುತ್ತೆ. ಅದೇ ಆಫ್ ಆಯಿತು. ಆಫ್ ಆದ ತಕ್ಷಣ ನೀವು ಇಲ್ಲಿ ಸ್ವಿಚ್ ಆಫ್ ಮಾಡಿಬಿಟ್ಟು ಸೊ ಫ್ಯೂಯಲ್ಲು ಆಫ್ ಮಾಡಿ ನೀವು ಇಟ್ಕೊಬೇಕು. ಸೊ ಕಂಟಿನ್ಯೂಸ್ ಆಗಿ ನೀವು ಆಫ್ ಮಾಡಿ ಇಡಬೇಕಂದ್ರೆ ಬ್ಯಾಟ್ರಿ ಕನೆಕ್ಷನ್ ರಿಮೂವ್ ಮಾಡಿಬಿಟ್ಟು ಇಟ್ಕೊಳ್ಳಿ.